ಬಳ್ಳಾರಿ ಜೈಲಿನಲ್ಲಿರೋ ದರ್ಶನ್ಗೆ ಒಂದ್ ಕಡೆ ಬೆನ್ನು ನೋವಿನ ಕಾಟ ಜೋರಾಗಿದ್ರೆ ಅತ್ತ ರೇಣುಕಾಸ್ವಾಮಿ ಆತ್ಮದ ಕಾಟ ಸಹ ಕಾಡ್ತಾ ಇದೆಯಂತೆ. ಬೆನ್ನು ನೋವಿಗೆ ಬಳಲಿ ಬೆಂಡಾಗಿರೋ ದರ್ಶನ್ ಬೆಂಗಳೂರಿನ ದಾರಿ ನೋಡ್ತಿದ್ದಾರೆ. ಬೇಲ್ ಸಿಕ್ಕಿಲ್ಲ ಅಂದ್ರೆ ಆರೋಗ್ಯ ಕಾರಣವನ್ನೇ ಅಸ್ತ್ರವಾಗಿಸಿಕೊಂಡು ಬೆಂಗಳೂರಿಗೆ ಶಿಫ್ಟ್ ಆಗೋ ಪ್ಲಾನ್ ಮಾಡಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ಬೆನ್ನು ನೋವಿನ ಭೂತ ದರ್ಶನ್ ಬೆನ್ನೇರಿದೆ. ಬೆನ್ನು ನೋವಿನಿಂದ ಬಳಲಿ ಬೆಂಡಾಗಿರೋ ದರ್ಶನ್ ಒದ್ದಾಟ ಹೇಳತೀರದ್ದಾಗಿದೆ. ಅತ್ತ ಬಳ್ಳಾರಿಯ ವಾತಾವರಣಕ್ಕೆ ಒಗ್ಗಿಕೊಳ್ಳೋದು ಒಂದು ಸವಾಲಾದ್ರೆ, ಇತ್ತ ಜೈಲಿನ ಸೆಲ್ನಲ್ಲಿ ಬೆನ್ನು ನೋವಿನ ಜೊತೆ ದಿನ ದೂಡೋದು ನರಕಯಾತನೆಯಾಗಿದೆ. ಅನಾರೋಗ್ಯ ಸಮಸ್ಯೆ ಅಸ್ತ್ರವಾಗಿಸಿಕೊಳ್ಳಲು ದರ್ಶನ್ ಪ್ಲಾನ್. ಬಳ್ಳಾರಿಯಿಂದ ಬೆಂಗಳೂರಿಗೆ ಶಿಫ್ಟ್ ಆಗ್ತಾರಾ ಆರೋಪಿ ದರ್ಶನ್? ದರ್ಶನ್ಗೆ ಸೆಷನ್ಸ್ ಕೋರ್ಟ್ ವಿಚಾರಣೆ ಟೆನ್ಷನ್ ಒಂದು ಕಡೆಯಾದ್ರೆ, ಮತ್ತೊಂದು ಕಡೆ ಬೆನ್ನು ನೋವಿನ ಬಾಧೆಯನ್ನ ಎದುರಿಸೋದೇ ಸವಾಲಾಗಿದೆ. ಇದೇ ಬೆನ್ನು ನೋವಿನ ಕಾರಣ ನೀಡಿ ಬೆಂಗಳೂರಿಗೆ ಶಿಫ್ಟ್ ಆಗೋ ಬಗ್ಗೆ ದರ್ಶನ್ ಹಗಲು ರಾತ್ರಿ ಯೋಚಿಸುತ್ತಿದ್ದಾರಂತೆ. ಕಳೆದ 20 ದಿನಗಳಿಂದ ಕೊಲೆ ಆರೋಪಿ ದರ್ಶನ್ಗೆ ಬೆನ್ನು ನೋವು ಕಾಣಿಸಿಕೊಂಡಿದೆ. ಅಲ್ಲದೆ ಕಳೆದ 3-4 ದಿನಗಳಿಂದ ಬೆನ್ನಿನ ಭಾಗದಲ್ಲಿ ಊತ ಸಹ ಉಂಟಾಗಿದೆ. ಪೈನ್ ಕಿಲ್ಲರ್ ಮಾತ್ರೆ ಸೇವಿಸಿದ್ರೂ ಬೆನ್ನು ನೋವು ಮಾತ್ರ ಕಡಿಮೆ ಆಗ್ತಿಲ್ವಂತೆ. ದರ್ಶನ್ಗೆ L1, L5 ಭಾಗದಲ್ಲಿ ಊತ ಕಾಣಿಸಿಕೊಂಡಿದ್ರೂ ಸ್ಕ್ಯಾನಿಂಗ್ ಮಾತ್ರ ಬೇಡ ಅಂತ ಪಟ್ಟು ಹಿಡಿದಿದ್ದಾರಂತೆ. ಅಲ್ಲದೆ ಬಳ್ಳಾರಿಯಲ್ಲಿ ಬೆನ್ನು ನೋವಿಗೆ ಚಿಕಿತ್ಸೆಯೇ ಬೇಡ ಅಂತ ದರ್ಶನ್ ಖ್ಯಾತೆ ತೆಗೆದಿದ್ದಾರಂತೆ. ದರ್ಶನ್ ಈ ನಡೆಯಿಂದ ಬಳ್ಳಾರಿ ಜೈಲಧಿಕಾರಿಗಳಿಗೆ ಹೊಸ ಟೆನ್ಷನ್ ಶುರುವಾಗಿದೆ. ಹೀಗಾಗಿ ದರ್ಶನ್ ಹೇಳಿಕೆಯನ್ನ ಜೈಲಧಿಕಾರಿಗಳು ರೆಕಾರ್ಡ್ ಸಹ ಮಾಡಿದ್ದಾರಂತೆ. ಇನ್ನು ತಮ್ಮ ಬೇಲ್ ಅರ್ಜಿ ವಿಚಾರಣೆ ಬಗ್ಗೆ ದರ್ಶನ್ ಜೈಲು ಸಿಬ್ಬಂದಿಯಿಂದ ಮಾಹಿತಿ ಕೇಳಿ ತಿಳಿದುಕೊಳ್ತಿದ್ದಾರಂತೆ. ಕೋರ್ಟ್ ವಿಚಾರಣೆ ನೋಡಿಕೊಂಡು ನೀಡ್ತಾರ ಆರೋಗ್ಯ ಕಾರಣ? 57ನೇ CCH ನ್ಯಾಯಾಲಯದಲ್ಲಿ ಸದ್ಯ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೀತಿದೆ. ಅಕ್ಟೋಬರ್ 8ಕ್ಕೆ ಬೇಲ್ ಅರ್ಜಿ ವಿಚಾರಣೆ ಮತ್ತೆ ನಡೆಯಲಿದೆ. ಈ ಹಿನ್ನೆಲೆ ಬೇಲ್ ಭವಿಷ್ಯ ನೋಡಿಕೊಂಡು ಬಳಿಕ ದರ್ಶನ್ ಆರೋಗ್ಯ ಕಾರಣ ನೀಡಿ ಬೆಂಗಳೂರಿಗೆ ಶಿಫ್ಟ್ ಮಾಡಿ ಅಂತ ಮನವಿ ಮಾಡೋ ಸಾಧ್ಯತೆ ಇದೆ. ಅಲ್ಲದೆ ನಾಡಿದ್ದು ಬುಧವಾರದ ಬಳಿಕ ದರ್ಶನ್ ರನ್ನ ವಕೀಲರು ಸಹ ಭೇಟಿ ಮಾಡಲಿದ್ದು, ಈ ವೇಳೆ ಮೆಡಿಕಲ್ ಬೆಡ್, ಚೇರ್ಗೆ ದರ್ಶನ್ ಬೇಡಿಕೆ ಇಡಲಿದ್ದಾರೆ. ಆದ್ರೆ ಅದು ವೈದ್ಯರ ವರದಿಯಿಂದ ನಿರ್ಧಾರ ಅಂತ ಕಡ್ಡಿ ಮುರಿದ ಹಾಗೆ ಈಗಾಗಲೇ ಜೈಲಧಿಕಾರಿಗಳು ದರ್ಶನ್ಗೆ ಹೇಳಿದ್ದಾರಂತೆ. ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ಕಾಡ್ತಿದ್ಯಾ ರೇಣುಕಾಸ್ವಾಮಿ ಆತ್ಮ? ಬಳ್ಳಾರಿಯ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿರೋ ದರ್ಶನ್ಗೆ ರೇಣುಕಾಸ್ವಾಮಿ ಆತ್ಮ ಕಾಡ್ತಿದೆ ಅನ್ನೋ ಸುದ್ದಿಯೊಂದು ಹರಿದಾಡ್ತಿದೆ. ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲು ಸೇರಿ 38 ದಿನಗಳೇ ಉರುಳಿವೆ. ಆದರೆ ದರ್ಶನ್ ರನ್ನ ಅತೃಪ್ತ ಆತ್ಮವೊಂದು ಕಾಡಿಸುತ್ತಿದೆ ಅನ್ನೋ ಸಂಗತಿ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಸುದ್ದಿಯಾಗಿದೆ. ರೇಣುಕಾಸ್ವಾಮಿಯ ಆತ್ಮವೇ ಇದೀಗ ದರ್ಶನ್ ರನ್ನ ಗೋಳಾಡಿಸುತ್ತಿದೆಯೇ? ದರ್ಶನ್ ಸೆಲ್ನೊಳಗೆ ಆಕ್ರಂದನದ ಸದ್ದು ಮಾಡುತ್ತಿದೆಯೇ? ನಿದ್ದೆಯಲ್ಲಿದ್ದ ದರ್ಶನ್ ಬೆಚ್ಚಿ ಬಿದ್ದು ಚೀರಾಡುತ್ತಿದ್ದಾರೆಯೇ? ಇಷ್ಟೆಲ್ಲ ಪ್ರಶ್ನೆಗಳು ಇದೀಗ ಸದ್ದು ಮಾಡುತ್ತಿವೆ. ಒಟ್ನಲ್ಲಿ ಬಳ್ಳಾರಿ ಜೈಲಿನಲ್ಲಿರೋ ದರ್ಶನ್ಗೆ ಒಂದು ಕಡೆ ಬೆನ್ನು ನೋವಿನ ಬೇತಾಳದ ಆಟ ಜೋರಾಗಿದ್ರೆ, ಅತ್ತ ರೇಣುಕಾಸ್ವಾಮಿ ಆತ್ಮದ ಕಾಟ ಸಹ ಕಾಡ್ತಿದೆ. ಇದೆಲ್ಲದರಿಂದ ಪಾರಾಗಿ ದರ್ಶನ್ ಬೇಲ್ ಪಡೆದು ಹೊರಗೆ ಬರ್ತಾರಾ, ಅಥವಾ ಬೇಲ್ ಸಿಕ್ಕಿಲ್ಲ ಅಂದ್ರೆ ದರ್ಶನ್ ಆರೋಗ್ಯ ಕಾರಣ ನೀಡಿ ಬೆಂಗಳೂರಿಗೆ ಶಿಫ್ಟ್ ಆಗ್ತಾರಾ ಅನ್ನೋದೇ ಸದ್ಯದ $1 ಮಿಲಿಯನ್ ಪ್ರಶ್ನೆ. ಶಿವಾನಂದ್, ನ್ಯೂಸ್ ಫಾಸ್ಟ್, ಬಳ್ಳಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.